ಯಾಕೆ ಸರ್ ಡಲ್ ಆಗಿದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು. ಯಾಕೋ ಒಂದು ಸ್ವಲ್ಪ ಡಲ್ ಆಗಿದ್ದೀರಲ್ಲ ಸರ್? ನಾನು ಡಲ್ ಆಗಿರೋದೇ ಇಲ್ಲ ಯಾವಾಗಲೂ. ನಾನು ಯಾವಾಗಲೂ ಡಲ್ ಆಗೋ ಪ್ರಶ್ನೆನೇ ಇಲ್ಲ. 2.5 ವರ್ಷ ನೀವೇ ಕಂಟಿನ್ಯೂ ಆಗಿ ಅಂತ ಹೇಳಿರಾ? ನೀನೇ ಕೇಳ್ಬಿಡ್ತಾ ಇದೆಯಲ್ಲ. ಯಾಕೆ ಡಲ್ ಆಗಿದ್ದೀರಾ ಸರ್? ಜೀವನದಲ್ಲಿ ಡಲ್ ಆಗಲೇಬಾರ್ದು ಸರ್ ಅಂತ ರಿಯಲ್ ಸ್ಟಾರ್ ಉಪೇಂದ್ರ ಹೇಳಿದಾಗೆ ಮಾಧ್ಯಮದವರು ಕೂಡ ಸಿದ್ದರಾಮಯ್ಯನವ್ರನ್ನ ಕೇಳೇ ಬಿಟ್ರು ಪ್ರಶ್ನೆನ, ಯಾಕೆ ಸರ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಆದಮೇಲೆ ಯಾಕೋ ಡಲ್ ಆಗಿದ್ದೀರಾ ಅಂತ. ಸಿದ್ದರಾಮಯ್ಯನವರು ಕೊಂಚ ಕೋಪ ಮಾಡಿಕೊಂಡು ಅಷ್ಟೇ ಜೋಶಲ್ಲಿ ಉತ್ತರ ಕೊಟ್ಟರು, ನಾನು ಯಾವತ್ತೂ ಡಲ್ ಆಗೋದಿಲ್ಲ, ನಾನು ಯಾವತ್ತೂ ಮೇಲಕ್ಕೆ ಏರೋದು ಇಲ್ಲ, ಕೆಳಕ್ಕೆ ಇಳಿಯೋದು ಇಲ್ಲ, ಹಿಂಗೆ ಇರ್ತೀನಿ ನಾನು ಅಂತೇಳಿ ಸಿಕ್ಕಾಪಟ್ಟೆ ಮೀಡಿಯಾದವ್ರಿಗೆ ಕೋಪ ಮಾಡ್ಕೊಳ್ದೇನೆ ಒಂಥರ ಈ ಸಿಚುವೇಶನ್ಗೆ ಏನು ಉತ್ತರ ಕೊಡಬೇಕೋ ಆ ಉತ್ತರನ ಕೊಟ್ಟರು. ಇದು ಈಗ ನಡೀತಾ ಇರುವಂಥ ರಾಜ್ಯದಲ್ಲಿ ಬೆಳವಣಿಗೆಗಳೇನಿದೆ ಅದರ ಹಿನ್ನೆಲೆಯಲ್ಲಿ ಮಾಧ್ಯಮದವ್ರಿಗಿರುವಂಥ ಕುತೂಹಲಕ್ಕೆ ಸಿದ್ದರಾಮಯ್ಯನವ್ರು ಕೊಟ್ಟ ಉತ್ತರ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿಯಾದರು, ಸಿದ್ದರಾಮಯ್ಯನವ್ರು ಭೇಟಿಯಾದರು. ಏನು ನಡೀತಾ ಇದೆ? ಸಿದ್ದರಾಮಯ್ಯನವ್ರ ಕುರ್ಚಿ ಏನಾದರೂ ಸಂಕಷ್ಟದಲ್ಲಿದೆಯಾ? ಇದಕ್ಕೆ ಸಿದ್ದರಾಮಯ್ಯನವ್ರ ಉತ್ತರ ಅಂತೂ ಸಿದ್ಧ ಶೈಲಿಯಲ್ಲಿತ್ತು, ಅಂದರೆ ರೆಡಿಮೇಡ್ ಸ್ಟೈಲಲ್ಲಿತ್ತು. ಆದರೂ ಯಾಕೋ ಸಿದ್ದರಾಮಯ್ಯನವ್ರ ಮುಖದಲ್ಲಿ ಅಂಥ ಕಾನ್ಫಿಡೆನ್ಸ್ ಕಾಣಿಸ್ತಿಲ್ಲ, ಒಂದು ಸ್ವಲ್ಪ ಆತಂಕ, ಒಂಚೂರು ಡೌಟ್ ಕೂಡ ಕಾಣಿಸ್ತು. ಆದರೆ ನಾನು ಯಾವತ್ತೂ ಇದು ಮಾಮೂಲು ಒಂದು ಸೌಹಾರ್ದ ಭೇಟಿ ಅಷ್ಟೇ. ಅವರು ಬೆಂಗಳೂರಿಗೆ ಬಂದಿದ್ದಾರೆ AICC ಅಧ್ಯಕ್ಷರು, ಅದಕ್ಕೋಸ್ಕರ ಭೇಟಿ ಆಗಿದ್ದೆ ಅಷ್ಟೇ, ಏನು ವಿಶೇಷ ಇಲ್ಲ. ಊಟ ಎಲ್ಲ ಚೆನ್ನಾಗಿ ಮಾಡಿದ್ದೀನಿ, ತಿಂಡಿ ಮಾಡಿದ್ದೀನಿ, ಎಲ್ಲ ಮಾಹಿತಿನೂ ಕೊಟ್ಟರು. ಯಾಕೆಂದರೆ 1.5 ಗಂಟೆ ನೀವು ಸಹಜವಾಗಿ ಯಾರ ಜೊತೆಗೂ ಮಾತಾಡಲ್ಲ, ಅಷ್ಟು ಸಮಯ ಇರೋದು ಇಲ್ಲ, ಬ್ಯುಸಿ ಇರ್ತೀರ. ಇವತ್ತು 1.5 ಗಂಟೆ ಇಲ್ಲಿದ್ರಿ, ಊಟನೂ ಮಾಡಿಲ್ಲ ಅಂದರೆ ಯಾಕೋ ಏನೋ ವಿಶೇಷ ಇದೆಯಲ್ಲ. ಏನು ಹೇಳಿದರು? 2.5 ವರ್ಷ CM ಆಗಿ ನೀವೇ ಮುಂದುವರಿರಿ ಅಂತ ಹೇಳಿದ್ರಾ? ಈ ಥರ ಎಲ್ಲ ಪ್ರಶ್ನೆಗಳಿಗೆ ಒಂಚೂರು ಸಿಟ್ಟು ಮಾಡಿಕೊಂಡು ಒಂಚೂರು ನಾರ್ಮಲಾಗಿ ಇರೋದಕ್ಕೂ ಕೂಡ ಪ್ರಯತ್ನ ಪಡ್ತಾ ಸಿದ್ದರಾಮಯ್ಯನವರು ಕೊಟ್ಟ ಉತ್ತರ ಮಾತ್ರ ಮತ್ತಷ್ಟು ಪ್ರಶ್ನೆಗಳನ್ನು ಮೂಡಿಸ್ತಾ ಇದೆ. ಇದು ಸರ್ಕಾರದಲ್ಲಿ ಒಂದಷ್ಟು ಶೇಕ್ ಆಗುತ್ತಾ, ಮುಂದೆ ಬದಲಾವಣೆ ಏನು, ಇದೆಲ್ಲದರ ಒಂದು ದಿಕ್ಸೂಚಿ ಅನ್ನಿಸ್ತಾ ಇದೆ. 26ಕ್ಕೆ ರಾಹುಲ್ ಗಾಂಧಿ ಭಾರತಕ್ಕೆ ಬರ್ತಾರೆ, ಬೆಂಗಳೂರಿಗೆ ಬಂದರೆ ಅಂದರೆ ಅಥವಾ ಇವರು ಎಲ್ಲರೂ ಕೂಡ ಹೋಗಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿ ಈ ಕರ್ನಾಟಕ ರಾಜಕಾರಣದ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಬಂದ ನಂತರ. ಹಾಗಾಗಿ 26ರ ನಂತರ ಇದೆಲ್ಲದಕ್ಕೂ ಬ್ರೇಕ್ ಸಿಗಬಹುದು ಅಂತ ಸದ್ಯಕ್ಕೆ ಅನ್ನಿಸ್ತಾ ಇದೆ. ಸದ್ಯಕ್ಕೆ ಸಿದ್ದರಾಮಯ್ಯನವರ ಮಾತಂತೂ ಮಾಧ್ಯಮದವರಿಗೆ ಸಿಕ್ಕಾಪಟ್ಟೆ ಪ್ರಶ್ನೆಗಳನ್ನು ಮೂಡಿಸಿದೆ. ಪಕ್ಷದ ಸಂಘಟನೆ ಬಗ್ಗೆ ಮಾತಾಡೋದು, ಚುನಾವಣೆ ಬರ್ತಾ ಇದೆ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ನಗರ ಪಾಲಿಕೆ, ಬೆಂಗಳೂರು ನಗರ ಪಾಲಿಕೆ ಚುನಾವಣೆ, ಇದ್ರ ಬಗ್ಗೆ ಮಾತಾಡೋದು. ಆಮೇಲೆ ಕರ್ಟಸಿ ಕಾಲ ಅಷ್ಟೇ, ಬೆಂಗಳೂರು ಬಂದಿದ್ರಲ್ಲ ಅದಕ್ಕೆ ಭೇಟಿ ಮಾಡೋಕ್ಕೆ ಬಂದಿದ್ದೆ. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಬಗ್ಗೆ ಚರ್ಚೆ ಆಗಿಲ್ಲ ಸರ್? 2.5 ವರ್ಷ ನೀವೇ ಕಂಟಿನ್ಯೂ ಆಗಿ ಅಂತ ಹೇಳಿರಾ ಸರ್? 2.5 ವರ್ಷ ನೀವೇ ಕಂಟಿನ್ಯೂ ಆಗಿ ಅಂತ ಹೇಳಿರಾ? ನೀನೇ ಕೇಳ್ಬಿಡ್ತಾ ಇದೆಯಲ್ಲ. ಚರ್ಚೆ ಆಗ್ತಿರೋದು ಅದೇ ತಾನೇ ವಿಷಯ ಸರ್. ಚರ್ಚೆ ಆಗ್ತಿರೋದು ಅದೇ ತಾನೇ ವಿಷಯ ಸರ್. ಈಗ ಸರ್ ಚರ್ಚೆ ಆಗಿದೆಯಾ ಅದು ಇದು ಅಂತ ಸ್ಪೆಕ್ಯುಲೇಷನ್ಸ್ಗಳಿದೆ. ಓನ್ಲಿ ಎ ಸ್ಪೆಕ್ಯುಲೇಷನ್, ನೀವೇ ಸ್ಪೆಕ್ಯುಲೇಷನ್ ಊಟ ಹಾಕಿರೋರು. So some of the MLAs met Mr. Kharge in Delhi. Did he speak about that, sir? What was their grouse? Some of the MLAs met Kharge ji in Delhi and then they come here back to Bangalore. Did he speak about that? Did you question that, sir? Why they come? No, I have not questioned it. Sir, you are a CLP leader, sir. Therefore, sir. You are CLP leader, sir. ನೀವು ಬಗ್ಗೆ ಮಾಹಿತಿ ತಗೊಂಡಿಲ್ಲ ಸರ್? ನಾನು ಮಾಹಿತಿ ಅಂದರೆ ಇಂಟೆಲಿಜೆನ್ಸಿಂದ ತಗೋತೀನಿ, ಇವರಿಂದ ಕೇಳಿಲ್ಲ. ನಾನು MLAಗಳ ಹತ್ರ ಕೇಳಿಲ್ಲ. ಇವತ್ತು ಇಂಪಾರ್ಟೆಂಟ್ಲಿ ಏನು ಡಿಸ್ಕಷನ್ ಆಯಿತು ಸರ್? ಇಷ್ಟೊತ್ತು 1.5 ಗಂಟೆ ಇದ್ರಿ, ನೀವು ಇಷ್ಟೊಂದು ಟೈಮ್ ತಗೊಳ್ಳಲ್ಲ ಎಲ್ಲೂ. ಯೂಶುವಲಿ ಯಾವತ್ತು 1.5 ಗಂಟೆ ತನಕ ಡಿಸ್ಕಷನ್ ಎಲ್ಲೂ ಮಾಡೋದಿಲ್ಲ. ಸೌಹಾರ್ದ ಭೇಟಿ. ನಿಮ್ದು ಊಟ ಆದರೆ ಮಾತ್ರ 1.5 ಗಂಟೆ ಇರ್ತೀರಾ. ಇವತ್ತು ಊಟನೂ ಮಾಡಿಲ್ಲ ನೀವು? ಇಲ್ಲ, ಊಟ ಮಾಡಿದ್ದೀನಿ, ಮಧ್ಯಾಹ್ನ ಊಟ ಮಾಡಿದ್ದೀನಿ, ಸಾಯಂಕಾಲ ತಿಂಡಿ ತಿಂದಿದ್ದೀನಿ. ಇಲ್ಲಿ ಖರ್ಗೆಯವ್ರ ಮನೇಲೂ ಕೂಡ ತಿಂಡಿ ತಿಂದೆ. AICC ಪ್ರೆಸಿಡೆಂಟ್ ಮನೆಯವರು ಅವರು ಕೂಡ ಉಪ್ಪಿಟ್ಟು ಮಾಡಿಸಿದ್ರು, ಬೋಂಡ ಮಾಡಿಸಿದ್ರು. ಎಂಥದ್ದು ಬೋಂಡನು ಅಂಥದ್ದು ಬಜ್ಜಿ, ಈರುಳ್ಳಿ ಬಜ್ಜಿ ಅದನ್ನು ಮಾಡಿಸಿದ್ರು. ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ರು, ಅವೆಲ್ಲ ತಿಂದಿರಲ್ಲ. ಯಾಕೋ ಒಂದು ಸ್ವಲ್ಪ ಡಲ್ ಆಗಿದ್ದೀರಲ್ಲ ಸರ್? ನಾನು ಡಲ್ ಆಗಿರೋದೇ ಇಲ್ಲ ಯಾವಾಗಲೂ. ನೀವೇ ಕೇಳೋದು ಡಲ್ ಆಗಿದ್ದೀರಲ್ಲ ಸರ್? ನೀವು ಮೈಸೂರಿಗೆ ಹೋದಾಗ್ಲೂ ನೋಡಪ್ಪ, ನಾನು ಯಾವಾಗಲೂ ಡಲ್ಲಾಗ ಪ್ರಶ್ನೆನೇ ಇಲ್ಲ, ಗೊತ್ತಾಯ್ತಾ?
ಡಲ್ ಆಗೋದು ಇಲ್ಲ, ಅತಿಯಾಗಿ ಖುಷಿನೂ ಪಡೋದು ಇಲ್ಲ. 5 ವರ್ಷ ನೀವೇ Sir, about cabinet expansion, you're going to Delhi, sir. again? Month end. ಸಂಬಂಧಪಟ್ಟಾಗೆ ಶಾಸಕರಲ್ಲೂ ಕೂಡ ದೆಹಲಿಗೆ ಹೋಗಿದ್ರು ಸರ್. ಯಾರು ಶಾಸಕರು ಕೆಲ ಶಾಸಕರುಗಳು ದೆಹಲಿಗೆ ಹೋಗ್ಲಿ ಪಾಪ. ಹೋಗಿದ್ರು. ಸಿ ಅಲ್ಟಿಮೇಟ್ಲಿ ಹೈಕಮಾಂಡ್ ಏನು ಡಿಸಿಷನ್ ಮಾಡ್ತಾರೆ ಅದನ್ನ ಎಲ್ಲರೂ ಒಪ್ಕೋಬೇಕಲ್ಲಪ್ಪ. ಹೈಕಮಾಂಡ್ನವರು ಏನು ಡಿಸಿಷನ್ ಮಾಡ್ತಾರೆ ಅದಕ್ಕೆ ಎಲ್ಲ ಲೀಡರ್ಗಳು ಒಪ್ಕೋಬೇಕು, ಎಲ್ಲ ಮಂತ್ರಿಗಳು ಒಪ್ಕೋಬೇಕು, ಮತ್ತು ನಾನು ಕೂಡ ಒಪ್ಕೋಬೇಕು, DK ಶಿವಕುಮಾರ್ ಒಪ್ಕೋಬೇಕು. ಅಲ್ಲ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರು ಸರ್, ಅದೇನೋ ಪ್ರಸ್ತಾಪ ಆಯ್ತಾ ಇವಾಗ ಅಂತ? ಇಲ್ಲ ಅದು ಪ್ರಶ್ನೆ. Sir, as the High Command said, when are they taking the decision, sir? You have met him now for more than 1 hour. Everybody says High Command should take the decision. When is the High Command taking the decision, doesn't mean that I have discussed with Kargeji for more than an hour. It doesn't mean